ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ತರಗತಿಗೆ ನಿಮಗೆ ಸ್ವಾಗತ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ ಏಪ್ರಿಲ್ 3 ಮತ್ತು 4ನೇ ತಾರೀಕಿನ ಒಂದು ಪ್ರಚಲಿತ ಘಟನೆಗಳನ್ನು ನೋಡಬೇಕು. ಈಗ ಕಂಟಿನ್ಯೂಸ್ ಆಗಿ ಪ್ರಚಲಿತ ಘಟನೆಗಳ ತರಗತಿಗಳು ಬರ್ತಾ ಇದ್ದಾವೆ. ಅದನ್ನು ನೀವು ಸಂಪೂರ್ಣವಾಗಿ ನೋಡ್ತಾ ಹೋಗಿ ನಿಮಗೆ ಯೂಸ್ ಆಗ್ತದೆ. ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ, ಯುವ ವಿಜ್ಞಾನಿ ಕಾರ್ಯಕ್ರಮ ಅಥವಾ ಯುವಿಕಾ ಎಂಬತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಯಾವ ಸಂಸ್ಥೆಯ ಒಂದು ಉಪಕ್ರಮವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. DRDO, CSIR, ಇಸ್ರೋ ಮತ್ತು ಇಲ್ಲಿ IISc ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯುವ ವಿಜ್ಞಾನಿ ಕಾರ್ಯಕ್ರಮ ಯಾವ ಒಂದು ಆರ್ಗನೈಸೇಷನ್ ಅಂಡರಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಮೊದಲು ಕಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ತರಗತಿ ಕೊನೆಯಲ್ಲಿ ಸರಿಯಾದ ಉತ್ತರವನ್ನು ಹೇಳ್ತೇವೆ, ಅಲ್ಲಿ ನೀವು ನೋಡ್ಕೋಬೋದು. ವಿದ್ಯಾರ್ಥಿಗಳಿಗೆ ಇವತ್ತಿನ ಒಂದು ತರಗತಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ತರಗತಿಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ಅದಾದ ಬಳಿಕ ನೆಕ್ಸ್ಟ್ ಇಲ್ಲಿ ನಿಮಗೇನಾದರೂ ಮಾರ್ಚ್ ತಿಂಗಳ ಒಂದು PDF ಕರೆಂಟ್ ಅಫೇರ್ಸ್ ಏನಾದರೂ ಬೇಕು ಅಂತ ಅಂದರೆ ನೋಡಿ, ನಾನು ಈಗಾಗಲೇ ಎಲ್ಲ PDFಗಳಲ್ಲೂ ಅಥವಾ ಹಿಂದಿನ ಒಂದು 6 ತಿಂಗಳ ಒಂದು ಕರೆಂಟ್ ಅಫೇರ್ಸ್ PDFಗಳು ಬೇಕು ಅಂತಂದರೆ 60 ರೂಪಾಯಿಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡುವುದರ ಮೂಲಕ ನೀವು udyogjeevan12@gmail.comಗೆ ಇಮೇಲ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, PDF ಪಡ್ಕೋಬೋದು. ಲಾಸ್ಟ್ 1 ಮಂತ್ ಅಂದರೆ ಮಾರ್ಚ್ ತಿಂಗಳ PDF ಬೇಕು ಅಂತಂದರೆ 20 ರೂಪಾಯಿಗಳನ್ನು ಸೆಂಡ್ ಮಾಡಿ. ಅದೇ ಕಳೆದ 6 ತಿಂಗಳದ್ದು ಬೇಕು ಅಂತಾರೆ 60 ರೂಪಾಯಿಗಳನ್ನು ಸೆಂಡ್ ಮಾಡಿ. ಆದರೆ ವಿತಿನ್ 1 ಮಂತ್ ಏನಾದರೂ ಬೇಕು ಅಂತಂದರೆ ಅಂದರೆ ಫೆಬ್ರವರಿದು ಬೇಕು ಅಥವಾ ಜನವರಿದು ಬೇಕು ಅಂತಂದರೆ ಅದಕ್ಕೂ ಕೂಡ 20 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿ ನೀವು PDFಗಳನ್ನು ಪಡ್ಕೋಬೋದು. ಈಗ ನೀವೇನು ಮಾಡಬೇಕು ಅಂತಾರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫೋನ್ಪೇ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಸೆಂಡ್ ಮಾಡಿ. ನೆಕ್ಸ್ಟು ಸ್ಕ್ರೀನ್ಶಾಟನ್ನು ಏನು ಮಾಡ್ತೀರಾ, udyogjeevan12@gmail.comಗೆ ನೀವೇನು ಮಾಡಬೇಕು, ಶೇರ್ ಮಾಡಬೇಕು, ಇಮೇಲ್ ಮಾಡಬೇಕು. ಇಮೇಲ್ ಮಾಡಿದರೆ ಅದೇ ಇಮೇಲ್ ಮುಖಾಂತರ ನಾವು PDFನ್ನು ಕಳಿಸ್ತೇವೆ. ಓಕೆನಾ, ಇದನ್ನು ಮಾಡ್ಕೊಳ್ಳಿ. ಅದಾದ ಬಳಿಕ ನೆಕ್ಸ್ಟು ಇನ್ನೂ ಇಂಪಾರ್ಟೆಂಟಾಗಿ ಏನಪ್ಪ ಅಂತ ಅಂದರೆ ನಾನು ಡೈಲಿ ಮೋಟಿವೇಶನನ್ನು ತೆಗೆದುಕೊಂಡು ಬರ್ತೇನೆ. ಇವತ್ತಿನ ಮೋಟಿವೇಶನ್ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳು ನಿಮಗೆ ಗೊತ್ತಿದೆ ನೀವು ಒಂದು ಹುದ್ದೆಗಳನ್ನು ಪಡ್ಕೊಳ್ತಿರೋದು ಯಾವುದಕ್ಕೆ, ಅಥವಾ ನೀವು ಒಂದು ಜಾಬನ್ನು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ಗೆ ಬಂದಿರತಕ್ಕಂಥದ್ದು ಯಾವುದಕ್ಕೆ ಅಂತ ನಮ್ಮ ಒಂದು ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಅಪ್ಪ ಅಥವಾ ಅಮ್ಮವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಯಿತು ಮತ್ತು ಇಲ್ಲಿ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಆಯಿತು. ಅದಕ್ಕಾಗಿಯೇ ನಾವು ಮಾಡಿರ್ತೇವೆ. ವಿದ್ಯಾರ್ಥಿಗಳೇ, ನಮ್ಮ ಒಂದು ಅಪ್ಪ ಅಮ್ಮ ಏನಿದ್ದಾರೆ ತುಂಬ ಕಷ್ಟಪಟ್ಟಿರ್ತಾರೆ ನಮ್ಮ ಒಂದು ಜೀವನದಲ್ಲಿ. ನಮಗೆ ಓದಿಸೋದಕ್ಕೆ ಆಗಿರಲಿ ಅಥವಾ ನಮಗೆ ಈ ಒಂದು ಸಿಚುವೇಶನ್ ಅಂದರೆ ನಮಗೆ ಇವತ್ತು ಏನು ನಮ್ಮ ಒಂದು ವಿದ್ಯೆ ಸಿಕ್ಕಿದೆ, ಅಥವಾ ನೀವು ಏನು ಡಿಗ್ರಿಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಜನ ನೋಡ್ತಾ ಇರ್ತೀರ ತರಗತಿಗಳನ್ನು. ಡಿಗ್ರಿಯನ್ನು ಮಾಡುವವರೆಗೂ ನಮ್ಮ ಒಂದು ತಂದೆ ತಾಯಿಗಳು ನಮಗೆ ಸಪೋರ್ಟನ್ನು ಮಾಡಿ ಟೀಚಿಂಗ್, ಅಥವಾ ನಾವು ಅವರು ಟೀಚಿಂಗ್ ಮಾಡಲಿಲ್ಲ ಅಂತಂದರೂ ಕೂಡ ಅವರು ಓದಿಲ್ಲ ಅಂದರೂ ಕೂಡ ನಮಗೆ ಅವರೇನು ಮಾಡಿದ್ದಾರೆ, ನಮಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಅಂತಾರೆ, ಅವರ ಒಂದು ಲೈಫ್ ಸ್ಯಾಕ್ರಿಫೈಸ್ ಮಾಡಿ ನಮಗೆ ಅವರು ವಿದ್ಯೆಗಳನ್ನು ಹೇಳಿಕೊಡುವಲ್ಲಿ ಸಫಲರಾಗಿದ್ದಾರೆ. ಅದಕ್ಕಾಗಿ ಅವರೇ ನಮ್ಮ ಒಂದು ಮೋಟಿವೇಶನ್ ಆಗಬೇಕು. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅಂತಂದರೆ, ಮೋಟಿವೇಶನ್ ಸಿಗ್ತಾ ಇಲ್ಲ, ಓದೋದಕ್ಕೆ ಆಗ್ತಾ ಇಲ್ಲ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಕೇಳ್ತೀರ. ವಿದ್ಯಾರ್ಥಿಗಳೇ, ನಮ್ಮ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಅಪ್ಪ ಅಮ್ಮವ್ರನ್ನ ಎಲ್ಲರನ್ನೂ ಕೂಡ ನೀವು ಏನು ಮಾಡಬೇಕು ಅಂತಂದರೆ ಕಣ್ಣು ಮುಂದೆ ನೀವು ತೊಗೊಂಬರಬೇಕು. ಆವಾಗ ನಿಮಗೆ ಓದಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ಇಲ್ಲಿ ಒಂದು ಇಮೇಜನ್ನು ಕೊಟ್ಟಿದ್ದೇನೆ. ಇಲ್ಲಿ ಇರ್ತಕ್ಕಂತಹ ಒಂದು ಫೋಟೋ ನಮ್ಮ ಒಂದು ತಂದೆ ತಾಯಿಗಳು, ಮತ್ತು ಇಲ್ಲಿ ಪಕ್ಕದಲ್ಲಿ ನಾನು ನಮ್ಮ ಒಂದು ಲೋಗೋನು ಕೂಡ ಇಲ್ಲಿ ಹಾಕಿದ್ದೇನೆ. ಇವರಿಂದ ನಾನು ಇವತ್ತು 23-24 ವಯಸ್ಸಿನಲ್ಲಿಯೇ 7 ಹುದ್ದೆಗಳನ್ನು ಪಡೆದುಕೊಂಡು ನಿಮ್ಮೊಂದಿಗೆ ಅಥವಾ ನಿಮಗೆ ತರಗತಿಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗಿದ್ದು ನಮ್ಮ ಒಂದು ತಂದೆ ಮತ್ತು ತಾಯಿಯವರಿಂದ. ಅವರಿಗೆ ನಾನು ಧನ್ಯವಾದಗಳನ್ನು ಅಥವಾ ಚಿರಋಣಿನ ಹೇಳೋದಕ್ಕೆ ಏನು ಮಾಡ್ತೇನೆ ಅಂತ ಆಸೆ ಪಡ್ತೇನೆ. ಯಾಕೆ ಅಂದರೆ ಅವರಿಲ್ಲ ಅಂದರೆ ನಾನಿಲ್ಲ. ಅವರಿಂದಲೇ ನಾನು ಇವತ್ತಿನವರೆಗೂ ಕೂಡ ಕರೆಕ್ಟಾಗಿ ನಿಮಗೆ ತರಗತಿಗಳು ಸಿಗ್ತಾ ಇದ್ದಾವೆ ಅಂತಂದರೆ ಅವರೇ ಕಾರಣ. ಓಕೆನಾ, ಇದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ಇವರೇ ನನ್ನ ಮೋಟಿವೇಶನ್. ಇವರಿಂದ ನಾನು ಡೈಲಿ ನಾನು ಕ್ಲಾಸಸ್ಸನ್ನು ಮಾಡೋದು. ಓಕೆನಾ, ಇವ್ರ ಮುಖ ನೋಡಿದ್ರೇ ನಮಗೆ ಕ್ಲಾಸಸ್ ಮಾಡಬೇಕು ಅಂತ ಅನಿಸುತ್ತೆ. ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ ಮೋಟಿವೇಶನನ್ನು ತೊಗೋಬೇಕು. ನಿಮ್ಮ ಮನೆಯನ್ನು ನೀವು ಕಷ್ಟ ಕಾಲದಲ್ಲಿ ನೋಡಿದ್ರಿ ಅಂತ ಅಂದರೆ ನಿಮಗೆ ಪಕ್ಕಾ ಮೋಟಿವೇಶನ್ ಅದೇ ಸಿಗುತ್ತೆ. ಅದಕ್ಕಾಗಿ ಇದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಇವತ್ತಿನ ಒಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ 11, 12, 13, 14, 15 ಅಂತ ಬರ್ಕೊಂಬಿಡಿ. ಯಾಕಪ್ಪ ಅಂತ ಅಂದರೆ ನಾನು ಇಲ್ಲಿ ಏನು ಹೇಳ್ತಾ ಹೋಗ್ತೇನೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಮೊದಲೇ ಏನು ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ಇಲ್ಲಿ ಪ್ರಶ್ನೆಗಳಿಗೆ ಡೈರೆಕ್ಟಾಗಿ ಉತ್ತರಗಳನ್ನು ನಾನೇ ಕೊಟ್ಟುಬಿಟ್ಟಿದ್ದೇನೆ. ಅದಕ್ಕಾಗಿ ಇವತ್ತಿನ ತರಗತಿಯಲ್ಲಿ ಡೈರೆಕ್ಟಾಗಿ ಆನ್ಸರ್ ಮಾಡೋಣ. ನೆಕ್ಸ್ಟು ಬರ್ತಕ್ಕಂಥ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಕಮೆಂಟ್ ಮಾಡಬೇಕು. ಓಕೆನಾ,
ಇವತ್ತಿನ ಒಂದು ಥಂಬ್ನೇಲ್ ಕ್ವಶನ್ ಏನಿದೆ ಇದಕ್ಕೆ ಎಲ್ಲರೂ ಕೂಡ ತಪ್ಪದೇ ಕಮೆಂಟ್ ಮಾಡಬೇಕು. ಯುವ ವಿಜ್ಞಾನಿ ಕಾರ್ಯಕ್ರಮ ಯಾವ ಸಂಸ್ಥೆಯ ಉಪಕ್ರಮ ಆಗಿದೆ ಅಂತ ಕೇಳಿದರೆ ಇದು ಯಾವ ಒಂದು ಸಂಸ್ಥೆಯ ಉಪಕ್ರಮ ಆಗಿದೆ ಕಮೆಂಟ್ ಮಾಡಿ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಅಂತ ಅಂದರೆ, ಇತ್ತೀಚೆಗೆ ಮುಕ್ತಾಯಗೊಂಡ ಚೊಚ್ಚಲ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಇದರ ಒಂದು 2026ರಲ್ಲಿ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಛತ್ತೀಸ್ಗಢ, ಒಡಿಶಾ, ಕರ್ನಾಟಕ ಮತ್ತು ಜಾರ್ಖಂಡ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಕರ್ನಾಟಕ ಎಂಬತಕ್ಕಂಥದ್ದು. ಕರ್ನಾಟಕ ಏನಿದೆ ಇತ್ತೀಚೆಗೆ ಏನು ಮುಕ್ತಾಯಗೊಂಡಿರ್ತಕ್ಕಂಥ ಒಂದು ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಎಲ್ಲಪ್ಪ ನಡೆಯಿತು ಅಂತಂದರೆ ಛತ್ತೀಸ್ಗಢದಲ್ಲಿ ನಡೀತು. ಈ ಒಂದು ಟ್ರೈಬಲ್ ಗೇಮ್ಸ್ ಏನಿದೆ ಇದರ ಒಂದು ಸಮಗ್ರ ಚಾಂಪಿಯನ್ ಆಗಿ ಕರ್ನಾಟಕ ಹೊರಹೊಮ್ಮಿದೆ. ಟೋಟಲ್ ಆಗಿ 23 ಪದಕಗಳನ್ನು ಗೆದ್ದಿದೆ. ಅದನ್ನು ನಾವು ನೋಡೋಣ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಅಂತ ಕೊಟ್ಟಿದ್ದಾರೆ. ಇದು ಬುಡಕಟ್ಟು ಸಮುದಾಯದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹ ಮಾಡಲು ಹಮ್ಮಿಕೊಂಡಿರ್ತಕ್ಕಂಥ ಮೊದಲ ರಾಷ್ಟ್ರೀಯ ಕ್ರೀಡಾಕೂಟ ಆಗಿದೆ. ಕರ್ನಾಟಕದ ಸಾಧನೆ ನೋಡಬಹುದು. ಟೋಟಲ್ ಆಗಿ 23 ಚಿನ್ನದ ಪದಕಗಳಿಂದ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಪ್ರಶ್ನೆಗಳು ಬರ್ಬೋದು. ನಮ್ಮ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರ್ಬೋದು, ಬೇರೆ ಬೇರೆ ಅಥಾರಿಟಿಯಿಂದ ಪ್ರಶ್ನೆಗಳು ಕೇಳ್ತಾರೆ. ಯಾಕಪ್ಪ ಅಂತಾನೆ ಕರ್ನಾಟಕ ಇಲ್ಲಿ ನ್ಯೂಸಲ್ಲಿದೆ. ಅದಕ್ಕಾಗಿ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸಲ್ಲಿ ಕರ್ನಾಟಕ ಒಟ್ಟು 23 ಚಿನ್ನದ ಪದಕಗಳೊಂದಿಗೆ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಒಡಿಶಾ ಮತ್ತು ಜಾರ್ಖಂಡ್ ನಂತರದ ಸ್ಥಾನಗಳನ್ನು ಇಲ್ಲಿ ಪಡೆದಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಟ್ರೈಬಲ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾಹಿತಿ. ನೋಡಿ, ಫ್ಯಾಕ್ಟ್ಗಳು ಏನಿರ್ತವೆ ಇಂತಹ ಒಂದು ಫ್ಯಾಕ್ಟ್ಗಳು ಇಲ್ಲಿಂದನೇ ಪ್ರಶ್ನೆ ಬರ್ತವೆ. ನಾನು ಇಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೊಡ್ತೇನೆ ಅಂತ ಅಂದರೆ ನಿಮಗೆ ಯೂಸ್ ಆಗಲಿ ಅಂತ ಮೇಯ್ನ್ ಪ್ರಶ್ನೆಗಳನ್ನು ಕೊಡ್ತೇನೆ. ಆದರೆ ಫ್ಯಾಕ್ಟ್ಗಳು ಏನಿರ್ತವೆ ಇಲ್ಲಿಂದ ಪಕ್ಕಾ ಪ್ರಶ್ನೆಗಳು ಬರ್ತವೆ. ಅದಕ್ಕಾಗಿ ನೆನ್ಪಿಡಬೇಕು ಇವನ್ನೆಲ್ಲ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಂಪನ್ ಎಂಬತಕ್ಕಂಥದ್ದು. ಈ ಒಂದು ಸಂಪನ್ ಎಂಬತಕ್ಕಂಥ ವೇದಿಕೆಯು ಯಾವ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ ಅಂತ ಪ್ರಶ್ನೆ. ಹಣಕಾಸು ಸಚಿವಾಲಯ, ದೂರಸಂಪರ್ಕ ಇಲಾಖೆ, ಕೃಷಿ ಸಚಿವಾಲಯ, ರಕ್ಷಣಾ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಈ ಒಂದು ಸಂಪನ್ ಎಂಬತಕ್ಕಂಥ ಒಂದು ವೇದಿಕೆ ಏನಿದೆ ಇದು ದೂರಸಂಪರ್ಕ ಇಲಾಖೆಗೆ ಸಂಬಂಧ ಹೊಂದಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿಯಲ್ಲಿ ಸಂಪನ್ ಎಂಬತಕ್ಕಂಥ ಒಂದು ಪೋರ್ಟಲ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಳನ್ನು ನೋಡೋದಾದರೆ ಇದರ ಒಂದು ವಿಸ್ತೃತ ರೂಪವನ್ನು ಕೂಡ ಕೇಳ್ತಾರೆ. ನೋಡಿ, ಸಿಸ್ಟಮ್ ಫಾರ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್ ಅಂತ ಕೊಟ್ಟಿದ್ದಾರೆ. ಇದು ಸಂಪನ್ ಎಂಬತಕ್ಕಂಥ ಒಂದು ಅಕ್ರೋನಿಮ್ನ ಒಂದು ಫುಲ್ ಫಾರ್ಮ್ ಆಗಿದೆ. ಇದು ದೂರಸಂಪರ್ಕ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಪಿಂಚಣಿದಾರರಿಗೆ ನೇರ ಹಣ ವರ್ಗಾವಣೆ ಮಾಡುವುದರ ಮೂಲಕ ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡುವ ಮೂಲಕ ಪಿಂಚಣಿ ನೀಡುವ ಡಿಜಿಟಲ್ ವೇದಿಕೆಯನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಯಾವ ಒಂದು ವೇದಿಕೆ ಅಂತ ಅಂದರೆ ಸಂಪನ್ ಎಂಬತಕ್ಕಂಥ ಒಂದು ಪೋರ್ಟಲ್. ಪಕ್ಕಾ ಪ್ರಶ್ನೆ ಬರ್ತವೆ, ಸಂಪನ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಪೆನ್ಷನ್ ಅವರಿಗೆ ಡೈರೆಕ್ಟಾಗಿ DBT ಮಾಡೋದಕ್ಕೆ ಇಲ್ಲಿ ಸಂಪನ್ ಎಂಬತಕ್ಕಂಥ ಒಂದು ಪೋರ್ಟಲ್ ಅಂತ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇದು ದೂರಸಂಪರ್ಕ ಇಲಾಖೆಗೆ ಸಂಬಂಧ ಹೊಂದಿದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಿಷನ್ ಮೌಸಮ್ ಎಂಬತಕ್ಕಂಥದ್ದು. ಇದರ ಅಡಿಯಲ್ಲಿ ಭಾರತೀಯ ಹವಾಮಾನ ಇಲಾಖೆ, ಇಂಡಿಯನ್ ಮೆಟೆರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೇವೆ. ಇದು ಅಭಿವೃದ್ಧಿಪಡಿಸಿದ ವಿಪತ್ತು ನಿರ್ವಹಣಾ ವ್ಯವಸ್ಥೆಯ ಹೆಸರು ಏನು ಅಂತ. ಮಿಷನ್ ಮೌಸಮ್ ಎಂಬತಕ್ಕಂಥ ಅಡಿಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಭಿವೃದ್ಧಿಪಡಿಸಿದ ವಿಪತ್ತು ನಿರ್ವಹಣಾ ವ್ಯವಸ್ಥೆಯ ಹೆಸರು ಏನು ಅಂತ ಕೇಳಿದರೆ ವಾಯುಶಕ್ತಿ, MHEWDSS ಅಂತ ಇದೆ, ಧಾತ್ರಿ ಅಂತ ಇದೆ, ಮತ್ತು ಸಾಗರ ಮಿತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಆಪ್ಷನ್ ಬಿ MHEWDSS ಅಂತ. ಇದರ ಫುಲ್ ಫಾರ್ಮ್ ನೋಡೋದಾದರೆ ಮಲ್ಟಿ ಹಜಾರ್ಡ್ ಅರ್ಲಿ ವಾರ್ನಿಂಗ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ. ಇದರಿಂದ ಏನು ಮಾಡಿದ್ದಾರೆ, ಈ ಒಂದು ಮಿಷನ್ ಮೌಸಮ್ ಎಂಬತಕ್ಕಂಥ ಅಡಿಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಏನಿದೆ ಇದನ್ನು ಅಭಿವೃದ್ಧಿಪಡಿಸಿದೆ. ಅಂದರೆ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಅದರ ಹೆಸರು MHEWDSS ಅಂತ. ಇದರ ಫುಲ್ ಫಾರ್ಮ್ ಕೂಡ ತುಂಬ ಇಂಪಾರ್ಟೆಂಟು, ಅದಕ್ಕೆ ಕೊಟ್ಟಿದ್ದೇನೆ. ನೋಡಿ, ಮಿಷನ್ ಮೌಸಮ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದರೆ ಇದು ಭಾರತದ ಹವಾಮಾನ ಮುನ್ಸೂಚನೆ ಸಾಮರ್ಥ್ಯವನ್ನು ಹೆಚ್ಚಿಸುವ ಬೃಹತ್ ಯೋಜನೆ ಇದು ಆಗಿರ್ತಕ್ಕಂಥದ್ದು. ಇದರ ಅಡಿಯಲ್ಲಿ MHEWDSS ಎಂಬ ವ್ಯವಸ್ಥೆಯು ನೈಸರ್ಗಿಕ ವಿಕೋಪಗಳ ಬಗ್ಗೆ ನಿಖರವಾದ ಒಂದು ಮುನ್ಸೂಚನೆಯನ್ನು ನೀಡಲು ಸಹಾಯ ಮಾಡ್ತವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಚಂದ್ರನ ಸುತ್ತ ಹಾರಾಟ ನಡೆಸಲಿರುವ ನಾಸಾದ ಅರ್ಥಮಿಸ್ 2 ಎಂಬತಕ್ಕಂಥ ಮಿಷನ್ನಲ್ಲಿ ಭಾಗವಹಿಸುತ್ತಿರುವ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ. ನೋಡಿ, ತುಂಬ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಚಂದ್ರನ ಸುತ್ತ ಹಾರಾಟ ನಡೆಸಲಿರುವ ನಾಸಾದ ಅರ್ಥಮಿಸ್ 2 ಎಂಬತಕ್ಕಂಥ ಮಿಷನ್ನಲ್ಲಿ ಭಾಗವಹಿಸಲ್ಪಡುತ್ತಿರುವ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ ಕೇಳಿದರೆ ಕ್ರಿಸ್ಟಿನಾ ಕೋಚ್, ಜೆಸಿಕಾ ಮೈರ್, ಸುನಿತಾ ವಿಲಿಯಮ್ಸ್, ಅನ್ನೆ ಮೆಕ್ಕ್ಲೇನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ಟಿನಾ ಕೋಚ್ ಎಂಬತಕ್ಕಂಥವ್ರು. ಕ್ರಿಸ್ಟಿನಾ ಕೋಚ್ ಎಂಬತಕ್ಕಂಥವ್ರು ಏನಿದ್ದಾರೆ ಚಂದ್ರನ ಸುತ್ತ ಹಾರಾಟ ನಡೆಸಲಿರುವ ನಾಸಾದ ಅರ್ಥಮಿಸ್ 2 ಎಂಬತಕ್ಕಂಥ ಮಿಷನ್ನಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಮೊದಲ ಮಹಿಳಾ ಗಗನಯಾತ್ರಿ ಆಗಿದ್ದಾರೆ. ಇವರಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಲ್ಲಿ ನೋಡೋದಾದರೆ ಅರ್ಥಮಿಸ್ 2 ಮಿಷನ್, ನಾಸಾದ ಈ ಒಂದು ಮಿಷನ್ 50 ವರ್ಷಗಳ ನಂತರ ಮಾನವರನ್ನು ಚಂದ್ರನ ಹತ್ತಿರಕ್ಕೆ ಕರೆದೊಯ್ಯಲಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದೆ.
ಕ್ರಿಸ್ಟಿನಾ ಕೋಚ್ ಇವರು ಚಂದ್ರನ ಕಕ್ಷೆಗೆ ತಲುಪಲಿರುವ ವಿಶ್ವದ ಮೊದಲ ಮಹಿಳಾ ಗಗನಯಾತ್ರಿ ಎಂಬ ದಾಖಲೆ ನಿರ್ಮಿಸಲಿದ್ದಾರೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎರಡು ಕೂಡ ತುಂಬ ಇಂಪಾರ್ಟೆಂಟು, ನೆನ್ಪಿಡಬೇಕು. ಕ್ರಿಸ್ಟಿನಾ ಕೋಚ್ ಅವರನ್ನ ಅರ್ಥಮಿಸ್ 2 ಮಿಷನ್ನಲ್ಲಿ ಮಹಿಳಾ ಗಗನಯಾತ್ರಿಯಾಗಿ ಅವ್ರು ಹೋಗ್ತಾ ಇದ್ದಾರೆ ಚಂದ್ರನ ಒಂದು ಮೇಲೆ ಕಾಲಿಡೋದಕ್ಕೆ. ಓಕೆನಾ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆ. ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ ಮತ್ತು ಲಡಾಖ್ ಅಂತ ಕೊಟ್ಟಿದ್ದಾರೆ. ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ತುಂಬ ನ್ಯೂಸಲ್ಲಿದೆ. ಯಾವುದಕ್ಕೆ ನ್ಯೂಸಲ್ಲಿದೆ ಅಂತ ನಾನು ಈಗ ಹೇಳ್ತೇನೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಈ ಒಂದು ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಆಪ್ಷನ್ ಸಿ ಇಲ್ಲಿ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದರೆ ಈ ಒಂದು ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಲ್ಲಿದ್ದು ಇತ್ತೀಚೆಗೆ ಹಿಮಚಿರತೆಗಳ ಅಥವಾ ಸ್ನೋ ಲಿಯೋಪಾರ್ಡ್ ಏನಿದೆ ಅದರ ಒಂದು ಗಣತಿ ಮಾಡುವ ಒಂದು ಸಂದರ್ಭದಲ್ಲಿ ಇದು ನ್ಯೂಸಲ್ಲಿ ಇತ್ತು. ಅದಕ್ಕಾಗಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯುರೋಪ್ನಲ್ಲಿ ಹರಡುತ್ತಿರುವ ನ್ಯೂಕ್ಯಾಸ್ಟಲ್ ಡಿಸೀಸ್, ನ್ಯೂಕ್ಯಾಸ್ಟಲ್ ಅಂತ ಕರೀತಾರೆ, ನ್ಯೂಕ್ಯಾಸ್ಟಲ್ ಡಿಸೀಸ್ ಯಾವ ಜೀವಿಗಳಿಗೆ ಸಂಬಂಧಿಸಿದ್ದಾಗಿದೆ ಅಂತ ಪ್ರಶ್ನೆ. ಜಾನುವಾರುಗಳು, ಕೋಳಿ ಮತ್ತು ಪಕ್ಷಿಗಳು, ಜೇನುನೊಣಗಳು, ಮೀನುಗಳು ಅಂತ ಕೊಟ್ಟಿದ್ದಾರೆ. ನೋಡಿ ತುಂಬ ಇಂಪಾರ್ಟೆಂಟು. ನೋಡಿ ನ್ಯೂಕ್ಯಾಸ್ಟಲ್ ಎಂಬತಕ್ಕಂಥ ಒಂದು ಡಿಸೀಸ್ ಏನಿದೆ ಅದು ಕೋಳಿ ಮತ್ತು ಪಕ್ಷಿಗಳಿಗೆ ಇದು ಸಂಬಂಧ ಹೊಂದಿದೆ. ಇದು ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗ ಆಗಿರ್ತಕ್ಕಂಥದ್ದು. ವೈರಸ್ನಿಂದ ಇದು ಹರಡುತ್ತೆ ಈ ಒಂದು ನ್ಯೂಕ್ಯಾಸ್ಟಲ್ ಎಂಬತಕ್ಕಂಥ ಡಿಸೀಸ್. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡೋದಾದರೆ ಇದನ್ನು ಸಾಮಾನ್ಯವಾಗಿ ರಾಣಿಖೇತ್ ರೋಗ ಅಂತ ನಾವು ಕರಿತೇವೆ. ಇದು ವೈರಸ್ನಿಂದ ಹರಡುವ ಮಾರಕ ರೋಗವಾಗಿದ್ದು ಮುಖ್ಯವಾಗಿ ಕೋಳಿಗಳನ್ನು ಬಾಧಿಸ್ತದೆ. ಕೋಳಿ ಮತ್ತು ಪಕ್ಷಿಗಳನ್ನು ಏನು ಮಾಡ್ತದೆ, ಬಾಧಿಸ್ತದೆ. ಇದನ್ನು ರಾಣಿಖೇತ್ ಡಿಸೀಸ್ ಅಂತಲೂ ಕೂಡ ನಾವು ಇಂಗ್ಲೀಷ್ನಲ್ಲಿ ಕರಿತೇವೆ. ಓಕೆನಾ. ನ್ಯೂಕ್ಯಾಸ್ಟಲ್ ಡಿಸೀಸ್ ತುಂಬ ನ್ಯೂಸಲ್ಲಿದೆ. ಯಾಕಪ್ಪ ಅಂತಂದರೆ ಯುರೋಪ್ ಖಂಡದಲ್ಲಿ ಇದು ಹರಡ್ತಾ ಇದೆ ಅಂತ. ನೆಕ್ಸ್ಟು ಇವತ್ತಿನ ಒಂದು ಥಂಬ್ನೇಲ್ ಕ್ವಶನ್ಸ್ ನೋಡಿ, ಯುವ ವಿಜ್ಞಾನಿ ಕಾರ್ಯಕ್ರಮ ಯಾವ ಸಂಸ್ಥೆಯ ಉಪಕ್ರಮ ಆಗಿದೆ ಅಂತ ಕೇಳಿದರೆ ನೋಡಿ ಇದು ಇಸ್ರೋ ಸಂಸ್ಥೆಯ ಒಂದು ಉಪಕ್ರಮ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಯಾರ್ಯಾರು ಕಮೆಂಟ್ ಮಾಡಿದರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಡೈರೆಕ್ಟಾಗಿ ಸ್ಮಾಲ್ ಅನೌನ್ಸ್ಮೆಂಟ್ ಏನಪ್ಪ ಅಂತ ಅಂದರೆ ಸೇಮ್ PDF. ನಿಮಗೇನಾದರೂ ಮಂತ್ಲಿ ಕರೆಂಟ್ ಅಫೇರ್ಸ್ PDF ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 1 ತಿಂಗಳ PDF ಬೇಕು ಅಂತಾರೆ 20 ರೂಪಾಯಿಗಳನ್ನು ಕಳಿಸಿ. ಕಳೆದ 6 ತಿಂಗಳ PDF ಬೇಕು ಅಂತಾರೆ 60 ರೂಪಾಯಿಗಳನ್ನು ಕಳಿಸಿ. ಮೇಯ್ನ್ ಇವೆರಡನ್ನು ಯೂಸ್ ಮಾಡ್ಕೊಳ್ಳಿ. 12 ತಿಂಗಳದ್ದು ಏನೂ ಕೂಡ ಯೂಸ್ ಆಗೋದಿಲ್ಲ. ಮೇಯ್ನ್ 6 ತಿಂಗಳದನ್ನು ಯೂಸ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗ್ತದೆ. ಓಕೆನಾ. ಇವತ್ತಿನ ತರಗತಿ ಯೂಸ್ ಆಗಿದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.